ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಮಂಡಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ, ಅಥವಾ ಮಂಡಕ್ಕಿ ಒಗ್ಗರಣೆ ಅಂತ ಹೇಳ್ತಾರೆ. ಇದನ್ನು ನೆನೆಸಿ ಮಾಡ್ತಾಯಿದ್ದೀನಿ ನಾನು. ಇದನ್ನು ಮಾಡೋದಕ್ಕೆ ದಪ್ಪದಾಗಿ ಬರುತ್ತಲ್ಲ ಮಂಡಕ್ಕಿ, ಅದನ್ನು ತಗೊಳ್ಬೇಕು. ಸಣ್ಣದಾಗಿರೋದು ಬೇಡ. ಇದನ್ನು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ನೆನೆಸ್ಕೊಳ್ಬೇಕು. ಅದಕ್ಕೆ ತಣ್ಣೀರನ್ನು ಹಾಕ್ಕೊಳ್ಬೇಕು, ಬಿಸಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು. ಒಂದು 2 ನಿಮಿಷ ಸಾಕು, ಮಂಡಕ್ಕಿ ಚೆನ್ನಾಗಿ ನೆಂದೋಗ್ಬಿಡುತ್ತೆ. ಈ ಥರ ನೀರು ಹಾಕಿದ್ಮೇಲೆ ಕೈಯಿಂದ ಮಾಡ್ತಾಯಿದ್ರೆ ಮೇಲೆ ಕೆಳಗೆ ಅದು ಚೆನ್ನಾಗಿ ನೆಂದ್ಕೊಂಡ್ಬಿಡುತ್ತೆ. ಇವಾಗ ನೋಡಿ ಮಂಡಕ್ಕಿ ಚೆನ್ನಾಗಿ ನೆಂದಿದೆ ಅಲ್ವಾ. ಇವಾಗ ಮಂಡಕ್ಕಿನ ಈ ಥರ ತೊಗೊಂಬಿಟ್ಟು ಹಿಂಡ್ಬಿಟ್ರೆ ನೀರೆಲ್ಲ ಹೊರಟೋಗ್ಬಿಡುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ. ಇದೇ ರೀತಿ ಮಂಡಕ್ಕಿನ ಹಿಂಡ್ಕೊಂಡು ತೆಕ್ಕೊಂಬಿಡಬೇಕು ನೀರಿಂದ. ಇವಾಗ ನೋಡಿ ನಾನು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ ಒಂದು ದೊಡ್ಡ ಸೌಟಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಇವೆರಡು ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಸ್ಪೂನಷ್ಟು ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಇವಾಗ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದೇ ಬಿಸಿಯಲ್ಲಿ ಬಾಡಿಸ್ಕೊಂಡ್ಬಿಡಬೇಕು. ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಯಿತು ಅಲ್ವಾ. ನೆಕ್ಸ್ಟ್ ಇದಕ್ಕೆ ನೆನೆಸಿ ಇಟ್ಕೊಂಡಿದ್ವಲ್ಲ ಮಂಡಕ್ಕಿನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಳ್ಬೇಕು. ಇವಾಗ ನೋಡಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಂಡಕ್ಕಿ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ಇದಕ್ಕೆ ಹುರ್ಗಡ್ಲೆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು 3 ಸ್ಪೂನಷ್ಟು ಹುರ್ಗಡ್ಲೆ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ, ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹುರ್ಗಡ್ಲೆ ಪೌಡ್ರು ಸೇರಿಸೋದ್ರಿಂದ ಇದಕ್ಕೆ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಒಗ್ಗರಣೆ ಮಂಡಕ್ಕಿ ಆದಮೇಲೆ ಇದಕ್ಕೆ ಹಾಕಲೇಬೇಕು ಹುರ್ಗಡ್ಲೆ ಪೌಡರ್ನ. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿನೂ ಅಷ್ಟೇ ಚೆನ್ನಾಗಿ ಹಾಕಿ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದನ್ನು ಕೂಡ. ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ. ಒಂದು ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇವಾಗ ಫ್ಲೇಮ್ನ ಆನ್ ಮಾಡ್ಕೊಂಡ್ಬಿಟ್ಟು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಮೊದಲೇ ಫ್ಲೇಮ್ನ ಆನ್ ಮಾಡಿಕೊಂಡು ನೀವೆಲ್ಲ ಹಾಕ್ಬಿಟ್ಟು ಕೂತ್ಕೊಂಡ್ರೆ ಕಡಲೆ ಪುಡಿಯೆಲ್ಲ ಹಾಕಿರ್ತೀವಲ್ಲ ಅದೊಂಥರ ತಳ ಹಿಡಿದ್ಬಿಡುತ್ತೆ. ಆವಾಗ ಫ್ಲೇವರ್ಫುಲ್ ಆಗಿರೋದಿಲ್ಲ ಮಂಡಕ್ಕಿ, ಸೀಕ್ಲು ವಾಸನೆ ಬಂದುಬಿಡುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ನಾನು ಮಂಡಕ್ಕಿ ಉಸ್ಲಿನ ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಮತ್ತು ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ ಬೋಂಡ ಇಟ್ಟಿದ್ದೀನಿ. ನಿಮಗೆ ಹೇಗನ್ನಿಸ್ತು ಈ ಮಂಡಕ್ಕಿ ಉಸ್ಲಿ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.